ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಅಭಿಮಾನಿಗಳೇ, ವಿಶ್ವ ಪ್ರಸಿದ್ಧ ಐತಿಹಾಸಿಕ ಮಡಿಕೇರಿ ದಸರಾ ಜನೋತ್ಸವದಲ್ಲಿ 53ನೇ ವರ್ಷಕ್ಕೆ ಪದಾರ್ಪಣೆ ಮಾಡಿರುವ ಶ್ರೀ ಕಂಚಿ ಕಾಮಾಕ್ಷಿ ಮತ್ತು ಮುತ್ತುಮಾರಿಯಮ್ಮ ದೇವಾಲಯ ದಸರಾ ಮಂಟಪ ಸಮಿತಿ ಈ ಬಾರಿಯೂ ಅದ್ದೂರಿಯ ಮಂಟಪವನ್ನು ಹೊರಡಿಸುತ್ತಿದೆ. ವರ್ಷದಿಂದ ವರ್ಷಕ್ಕೆ ವಿಭಿನ್ನ ಕಥಾ ಸಾರಾಂಶವನ್ನು ಅಳವಡಿಸಿಕೊಂಡು ಜನಮೆಚ್ಚುಗೆ ಗಳಿಸಿರುವ ಶ್ರೀ ಕಂಚಿ ಕಾಮಾಕ್ಷಿ ಮತ್ತು ಮುತ್ತುಮಾರಿಯಮ್ಮ ದೇವಾಲಯ ದಸರಾ ಮಂಟಪ ಸಮಿತಿ ಈ ಬಾರಿ ಶೋಮ್ಯಾನ್ ಸ್ಟುಡಿಯೋ ಮಡಿಕೇರಿ ಇವರ ನೇತೃತ್ವದಲ್ಲಿ ಗಣಪತಿಯಿಂದ ಗಜಾಸುರನ ಸಂಹಾರ ಎಂಬ ಕಥಾ ಹಂದರವನ್ನು ಪ್ರಸ್ತುತಪಡಿಸುತ್ತಿದೆ. ಮಹಿಷಾಸುರನ ಪುತ್ರ ಗಜಾಸುರನು ಶಿವನನ್ನು ಕುರಿತು ತಪಸ್ಸನ್ನಾಚರಿಸಿ ಅಮರತ್ವದ ವರ ಪಡೆದು ಕೊನೆಗೆ ಶಿವನನ್ನೇ ಆಪೋಷಿಸಿ ತನ್ನ ಉದರದಲ್ಲಿಟ್ಟುಕೊಳ್ಳುತ್ತಾನೆ. ಕೊನೆಗೆ ಶಿವ ಪಾರ್ವತಿಯರ ಪುತ್ರ ಗಣಪತಿಯಿಂದ ಅಂತ್ಯ ಕಾಣುವ ಕಥಾ ಸಾರಾಂಶ ಇದೀಗ ನಿಮ್ಮ ಮುಂದೆ. ಪ್ರಭು, ಏನದು? ಭೂಲೋಕದಿಂದ ಓಂ ನಮ ಶಿವಾಯ ಎಂಬ ಸ್ತುತಿ ಕೇಳಿ ಬರುತ್ತಿದೆಯಲ್ಲ, ಯಾರದು ಪ್ರಭು? ಹೌದು ಪಾರ್ವತಿ, ನನಗೂ ಆ ಸ್ತುತಿ ಕೇಳುತ್ತಿದೆ. ಮಹಿಷಾಸುರನ ಪುತ್ರ ಗಜಾಸುರನು ನನ್ನ ಓಲೈಕೆಗಾಗಿ ಘೋರ ತಪಸ್ಸಿಗೆ ಕುಳಿತಿದ್ದಾನೆ. ಅವನ ಕೋರಿಕೆ ಏನೆಂಬುದನ್ನು ಆಲಿಸಿ ಬರುತ್ತೇನೆ. ನಮಃ ಶಿವಾಯ. ಓಂ 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 ನಮಃ ಶಿವಾಯ. ಗಜಾಸುರ 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 ಗಜಾಸುರ, ನಮಃ ಶಿವಾಯ. ನಿನ್ನ ಭಕ್ತಿಗೆ ಮೆಚ್ಚಿರುವೆನು. ನಿನಗೆ ಬೇಕಾದುದನ್ನು ಕೇಳಿಕೋ. ತಂದೆ ಕೈಲಾಸಾಧಿಪತಿ, ಕೊನೆಗೂ ನನ್ನ ಕೂಗು ನಿನಗೆ ಕೇಳಿಸಿದೆ. ಆಹಾ ಆಹಾ, ಧನ್ಯನಾದೆ ತಂದೆ, ಧನ್ಯನಾದೆ. ತಂದೆ, ನನ್ನನ್ನು ಚಿರಂಜೀವಿಯನ್ನಾಗಿ ಮಾಡು. ಹುಟ್ಟು ಸಾವೆಂಬುದು ಲೋಕನಿಯಮ. ಅದನ್ನು ಬಿಟ್ಟು ಬೇರೇನಾದರೂ ಕೇಳಿಕೋ. ಬೇಗ ಕೇಳು ಗಜಾಸುರ, ಅಮೃತಗಳಿಗೆಯೂ ಮೀರುತ್ತಿದೆ. ಹಾಗಾದರೆ ನನಗೆ ಸಾವು ಬರುವುದೇ ಆದರೆ ನನ್ನ ರೂಪವನ್ನೇ ಹೋಲುವ ಜೀವಿಯಿಂದ ಮಾತ್ರ ಸಾವು ಬರುವಂತೆ ವರವನ್ನು ಕರುಣಿಸು ದೇವಾ, ವರವನ್ನು ಕರುಣಿಸು. ತಥಾಸ್ತು ಗಜಾಸುರ, ತಥಾಸ್ತು ತಥಾಸ್ತು.
ಕೇಳಿದ ವರವನ್ನೆಲ್ಲ ನೀಡುವ ಶಿವನು ನನ್ನ ಬಳಿ ಇದ್ದರೆ ನನಗೆಲ್ಲಿದೆ ಸಾವು? ತಂದೆ, ನನ್ನ ಮಹದಾಸೆಯನ್ನು ಈಡೇರಿಸಿದ್ದೀರಿ. ಕೊನೆಯಲ್ಲಿ ನನ್ನದೊಂದು ಕೋರಿಕೆ ಇದೆ, ನೆರವೇರಿಸುವಿರಾ? ಏನದು ಗಜಾಸುರ? ನನ್ನ ತಪಸ್ಸಿಗೊಳಿದ ನೀವು ನನ್ನ ಜೊತೆಯಲ್ಲೇ ಇದ್ದರೆ ನನಗೆ ಬೇರೇನೂ ಬೇಡ ತಂದೆ, ನನಗೆ ಬೇರೇನೂ ಬೇಡ. ತ್ರಿಲೋಕವನ್ನು ಹರಸಬೇಕಾದ ನಾನು ನಿನ್ನೊಂದಿಗಿರಲು ಸಾಧ್ಯವಿಲ್ಲ. ಸಮಯ ಮೀರುತ್ತಿದೆ, ನಾನು ಹೊರಡುತ್ತೇನೆ. ಎಲೇ ಶಿವನೇ, ಭಕ್ತಿಯಿಂದ ಬೇಡಿದರೂ ನನ್ನೊಂದಿಗಿರಲು ನಿರಾಕರಿಸುವ ನೀನು ಕೈಲಾಸಧಿಪತಿಯೇ. ಹೇ ಗಜಾಸುರ, ಗಜಾಸುರ, ನನ್ನಿಂದ ವರ ಪಡೆದ ನೀನು ನನ್ನನ್ನೇ ನಿಂದಿಸುವೆಯಾ? ನೀನು ನನ್ನ ಭಕ್ತ ಎಂಬ ಕಾರಣಕ್ಕಾಗಿ ನಾನು ನಿನ್ನನ್ನು ಕ್ಷಮಿಸುತ್ತೇನೆ. ಇನ್ನಾದರೂ ತಪ್ಪನ್ನು ತಿದ್ದಿಕೋ. ಏನು ತಿದ್ದಿಕೊಳ್ಳಬೇಕೆ? ನಾನು ತಪ್ಪನ್ನು ತಿದ್ದಿಕೊಳ್ಳಬೇಕೆ? ಸರಿಯಾವುದು ತಪ್ಪ್ಯಾವುದು ಎಂದು ನಾನು ನಿನಗೆ ತೋರಿಸುತ್ತೇನೆ. ನೋಡು ಶಿವನೇ, ನೋಡು, ನಾನೇ ಗಜಾಸುರ. ನೋಡು ಶಿವನೇ, ನೋಡು. ಬೇಡ ಗಜಾಸುರ, ಬೇಡ, ಬೇಡ. ಬೇಡ ಗಜಾಸುರ, ಈಗ ತಿಳಿಯಿತೆ ಗಜಾಸುರ ಯಾರು, ಗಜಾಸುರನ ಶಕ್ತಿ ಏನೆಂದು. ಈಗಲಾದರೂ ತಿಳಿಯಿತೆ. ನೋಡು ಶಿವನೇ, ನೋಡು. ಬೇಡ ಗಜಾಸುರ, ಬೇಡ, ಬೇಡ, ಬೇಡ ಗಜಾಸುರ, ಬೇಡ, ಬೇಡ. ಬೇಡ ಗಜಾಸುರ, ಬೇಡ. ಶಿವನೇ ನನ್ನ ಉದರದಲ್ಲಿ. ಮೂರು ಲೋಕವನ್ನು ಹರಸುವ ಆ ಕೈಲಾಸಧಿಪತಿ ಈಗ ನನ್ನ ಉದರದಲ್ಲಿ.
ಇಂದ್ರನ ಸ್ಥಾನದಲ್ಲಿ ನುಡಿಸುವ ಸಂಗೀತ ಕೇವಲ ದೇವತೆಗಳಿಗೆ ಮಾತ್ರ ಸೀಮಿತವೇ? ನನಗೂ ಸಂಗೀತವನ್ನು ಕೇಳಬೇಕು. ನುಡಿಸಿ ವಾದ್ಯವನ್ನು, ಹರಿಸಿ ಸಂಗೀತ ಸುಧೆಯನ್ನು. ಭಲೆ! 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 ನಿಲ್ಲಿಸಿ! ನಿಮ್ಮ ಸಂಗೀತವನ್ನು ಮೆಚ್ಚಿದೆ. ನಿಮಗೆ ಪ್ರಾಣಾಭಿಕ್ಷೆ ನೀಡುತ್ತಿದ್ದೇನೆ. ತೊಲಗಿ ಇಲ್ಲಿಂದ. ಸಹೋದರ ಗಜಾಸುರ, ಶರಣು ಗಜಾಸುರ, ಶರಣು. ಏನು ಸಹೋದರನೇ? ಎಲ ಇಂದ್ರ, ದೇವದಾನವರು ಎಂದಿಗೂ ಸಹೋದರರಾಗಲು ಸಾಧ್ಯವಿಲ್ಲ. ವ್ಯರ್ಥ ಮಾತುಗಳಿಂದ ನನ್ನನ್ನು ಒಲಿಸಿಕೊಳ್ಳಲು ಪ್ರಯತ್ನಿಸಬೇಡ. ನಿನ್ನ ಬಳಿ ಇರುವ ಅಮೃತವನ್ನು ನನಗೆ ನೀಡು. ಇಲ್ಲದಿದ್ದರೆ ನಾರಾಯಣ 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 ನಾರಾಯಣ. ಆಶ್ಚರ್ಯ, ಮಹದಾಶ್ಚರ್ಯ. ಇದೇನು ಗಜಾಸುರ, ಇಂದ್ರಲೋಕದಲ್ಲಿ ನಿನ್ನ ದರ್ಶನ? ನಾರದರೆ, ನಾನಿಲ್ಲಿ ಬಂದಿರುವುದು ದೇವಾನುದೇವತೆಗಳು ವಂಚಿಸಿ ತಂದಿರುವ ಅಮೃತ ಪಡೆಯಲು. ನಾರಾಯಣ ನಾರಾಯಣ. ಗಜಾಸುರ, ನೀನು ಅಮೃತಕ್ಕಾಗಿ ಇಂದ್ರಲೋಕಕ್ಕೆ ಬಂದಿದ್ದೇನೋ ಸರಿ, ಆದರೆ ನೀನು ಕೇಳುತ್ತಿರುವ ಅಮೃತ ದೇವಿ ಜಗನ್ಮಾತೆಯ ಬಳಿ ಇದೆ. ಏನು ದೇವಿಯೇ? ಜಗನ್ಮಾತೆ? ಅವಳ ಪತಿ ಪರಮಶಿವನೇ ನನ್ನ ಉದರದಲ್ಲಿರುವಾಗ ಇನ್ನು ಯಾಕಷ್ಟೇ ಒಂದು ಹೆಣ್ಣು? ನನಗ್ಯಾವ ಲೆಕ್ಕ? ಎಲ್ಲಿದ್ದಾಳೆ ನೀವು ಹೇಳಿದ ಆ ಜಗನ್ಮಾತೆ? ನಾರದರೆ, ಈಗಲೇ ಹೊರಡುತ್ತೇನೆ. ನಾರದರೆ, ನಿಮ್ಮ ಚಾತುರ್ಯದಿಂದ ಇಲ್ಲಿ ನಡೆಯಬೇಕಾಗಿದ್ದ ಅನಾಹುತ ತಪ್ಪಿದೆ. ಮುಂದೇನು ನಾರದರೆ? ದೇವೇಂದ್ರ, ನಿನ್ನ ಆತಂಕದ ಅರಿವು ನನಗಿದೆ. ಇದಕ್ಕೆಲ್ಲ ಪರಿಹಾರ ಬೇಕಾದರೆ ನನ್ನ ವೈಕುಂಠಾಧಿಪತಿ ಮಹಾವಿಷ್ಣುವನ್ನು ಸ್ಮರಿಸೋಣ. ಕಾಪಾಡು ಮಹಾವಿಷ್ಣು, ಕಾಪಾಡು. ದೇವತೆಗಳಿಂದ ಅಮೃತವನ್ನು ಪಡೆಯಲು ದೇವಲೋಕಕ್ಕೆ ನುಗ್ಗಿ ಅಟ್ಟಹಾಸಗೈಯುತ್ತಿರುವ ಗಜಾಸುರನಿಂದ ನಮ್ಮನ್ನು ರಕ್ಷಿಸು ಶ್ರೀಹರಿ, ರಕ್ಷಿಸು. ನಾರದರೆ, ಭೂತ, ವರ್ತಮಾನ ಹಾಗೂ ಭವಿಷ್ಯತ್ ಕಾಲದ ಎಲ್ಲಾ ಬೆಳವಣಿಗೆಗಳ ಅರಿವು ನನಗಿದೆ. ಗಜಾಸುರ ಕೇಳಿದ ವರವೇ ಅವನಿಗೆ ಶಾಪವಾಗಲಿದೆ. ಚಿಂತಿಸಬೇಡಿ, ಜಗನ್ಮಾತೆಯಿಂದಲೇ ಈ ಎಲ್ಲಾ ಸಂಕಷ್ಟಗಳಿಗೂ ಪರಿಹಾರ ಸಿಗಲಿದೆ. ಬನ್ನಿ, ಎಲ್ಲರೂ ಜಗನ್ಮಾತೆಯನ್ನ ಸ್ಮರಿಸೋಣ. ತಾಯಿ ಜಗನ್ಮಾತೆ, ದುಷ್ಟ ರಾಕ್ಷಸ ಗಜಾಸುರನ ಉಪಟಳ ಸಹಿಸಲು ಸಾಧ್ಯವಾಗುತ್ತಿಲ್ಲ. ಕಾಪಾಡು ತಾಯಿ, ಕಾಪಾಡು, ಕಾಪಾಡು ಜಗನ್ಮಾತೆ, ಕಾಪಾಡು. ಹೆದರಬೇಡಿ, ದುಷ್ಟ ರಾಕ್ಷಸನ ಅಟ್ಟಹಾಸಕ್ಕೆ ಅಂತ್ಯ ಕಾಣಿಸುವ ಸಮಯ ಸಮೀಪಿಸಿದೆ. ಗಜಾಸುರನನ್ನ ಸಂಹರಿಸಿ ಲೋಕ ಕಲ್ಯಾಣ ಮಾಡುತ್ತೇನೆ. ನಿಶ್ಚಿಂತೆಯಿಂದಿರಿ.
ಎಲ್ಲವೋ ಗಜಾಸುರ, ನನ್ನ ಪತಿಯನ್ನು ನಿನ್ನ ಉದರದಲ್ಲಿಟ್ಟುಕೊಂಡು ಎಲ್ಲಿ ಅಡಗಿ ಕುಳಿತಿರುವೆ? ಧೈರ್ಯವಿದ್ದರೆ ಬಂದು ನನ್ನೆದುರಿಗೆ ನಿಲ್ಲು. ಈ ಗಜಾಸುರನಿಗೆ ಸವಾಲೆಸೆದವರಾರು? ನೀನೇ ಏನು ಗಜಾಸುರ? ನನ್ನ ಪುತ್ರನನ್ನೇ ಹೋಲುವ ನಿನ್ನನ್ನು ಸಂಹರಿಸಲು ನನಗೆ ಮನಸ್ಸಾಗುತ್ತಿಲ್ಲ. ನನ್ನನ್ನು ಕಂಡು ನಿನಗೂ ಭಯವಾಯಿತೆ? ಏನು ಭಯವೇ? ಭಯವೇ? ಮಗನೇ ಗಣೇಶ, ಗಜಾನನ, ಬಾ ಮಗನೇ ಬಾ. ಅಮ್ಮ ಅಮ್ಮ, ನನ್ನನ್ನು ಕರೆದ ಕಾರಣ? ಮಗನೇ ಗಣೇಶ, ನಿನ್ನ ತಂದೆಯನ್ನು ಉದರದಲ್ಲಿಟ್ಟುಕೊಂಡಿರುವ ಗಜಾಸುರ ಇವನೇ. ಚಿಂತಿಸದಿರು ತಾಯಿ, ಗಜಾಸುರನನ್ನು ಸಂಹರಿಸಿ ಲೋಕಕ್ಕೆ ಕಲ್ಯಾಣವನ್ನುಂಟು ಮಾಡುತ್ತೇನೆ. ನಿನ್ನ ತಂದೆ ನನ್ನ ಉದರದಲ್ಲಿ, ನಿನ್ನ ತಾಯಿಯಿಂದಲೂ ನನ್ನನ್ನು ಏನು ಮಾಡಲಾಗಲಿಲ್ಲ. ಕೇವಲ ಒಂದು ಅಣುವಿನಂತಿರುವ ನೀನು ನನ್ನನ್ನು ಸಂಹರಿಸುವೆಯಾ? ಹೌದೇ? ಹೇ ಗಜಾಸುರ, ನನ್ನ ತಂದೆಯಿಂದ ವರ ಪಡೆದ ನೀನು ಇಷ್ಟೊಂದು ಅಹಂಕಾರದಿಂದ ಮೆರೆಯಬೇಡ. ದಾನವನಾದ ನೀನು ಈ ಶಿವ ಪಾರ್ವತಿಯರ ಪುತ್ರನೊಂದಿಗೆ ಕಾದಾಡುವೆಯಾ? ನಿನ್ನೊಂದಿಗೆ ಕಾದಾಡಲು ನಾನು ನಿನ್ನಂತೆ ಶಿಶುವಲ್ಲ. ಇದೋ ನೋಡು ನನ್ನ ಶಕ್ತಿಯನ್ನು. ನನ್ನ ಕೋರೆಯಿಂದ ನಿನ್ನನ್ನು ತಿವಿದು ಬಿಡುತ್ತೇನೆ. ನೀನು ಅಷ್ಟೊಂದು ಬಲಿಷ್ಠನೇ? ಇದೋ ನೋಡು ನೋಡು. ಮಾಯಾವಿ, ಈ ವೇಷದಲ್ಲಿ ನೀನು ನಿನ್ನ ತಂದೆಯನ್ನೇ ಹೋಲುತ್ತಿರುವೆ. ಈಗಾಗಲೇ ಆ ಶಿವನನ್ನು ಆಪೋಷಿಸಿ ನನ್ನ ಉದರದಲ್ಲಿಟ್ಟುಕೊಂಡಿರುವೆ. ಈಗ ನಿನ್ನನ್ನು ನುಂಗಿ ನಾನು ಮತ್ತಷ್ಟು ಬಲಿಷ್ಠನಾಗುತ್ತೇನೆ. ಬಾ ಬಾಯ್.
ಭಕ್ತಾದಿಗಳೇ, ಭೀಕರ ಕಾಳಗದಲ್ಲಿ ಗಣೇಶನಿಂದ ಗಜಾಸುರನ ಸಂಹಾರವಾಯಿತು. ಬನ್ನಿ ಭಕ್ತಾದಿಗಳೇ, ಮಹಾರಾಜ್ ಗಣಪತಿಯು ಶಾಂತ ಮೂರ್ತಿಯಾಗಿ ಬರುವ ದೃಶ್ಯವನ್ನು ಕಣ್ತುಂಬಿಕೊಂಡು ಕೃತಾರ್ಥರಾಗೋಣ.